ನನ್ನ ಹೆಸರು ಕಲ್ಪನಾ ಅಂತ ಹೇಳಿ ಬಾಗಲಕೋಟದ ಮುಧೋಳ ಭಾಗದಿಂದ. ಪ್ರೊಫೆಷನಲಿ 12 ವರ್ಷದಿಂದ ಆಸ್ ಅ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಅಂಡ್ ಒಂದು 1500 ರೂಪಾಯಿಂದ ಸ್ಟಾರ್ಟ್ ಆಗಿರುವಂತ ಟೀಚರ್ ಜರ್ನಿ 12 ವರ್ಷ ಆದ್ಮೇಲೆ ನನಗೆ ಬಂದಿರುವಂತದ್ದು ಕೇವಲ 10,000 ರೂಪಾಯಿ. 10,000 ರೂಪಾಯಿದಲ್ಲಿ ಒಂದು ಲೈಫ್ ಯಾವ ರೀತಿ ಲೀಡ್ ಮಾಡ್ಬೇಕು ಅಂತ ಹೇಳಿ ಟೆನ್ಷನ್ ನಲ್ಲಿ ಇದೆ. ಯಾಕಂತಂದ್ರೆ ಮಗಳ ಎಜುಕೇಶನ್, ಸಿಂಗಲ್ ಮದರ್, ಮನೆ ಜವಾಬ್ದಾರಿ ಎಲ್ಲವನ್ನು ಕೂಡ ನಿಭಾಯಿಸಬೇಕಾದಾಗ ತುಂಬಾ ತೊಂದರೆ ಆಗ್ತಿತ್ತು. ರೆಸ್ಪೆಕ್ಟ್ಫುಲ್ ಜಾಬ್ ಆಗಿತ್ತು ಆಸ್ ಅ ಟೀಚರ್ ಅನ್ನುವಂಥದ್ದು ನಂಗೆ ತುಂಬಾ ಖುಷಿ ಕೊಡುವಂತ ಜಾಬ್. ಬಟ್ ಫೈನಾನ್ಷಿಯಲಿ ಅಂತ ನೋಡಿದಾಗ ತುಂಬಾ ತೊಂದರೆ ಬರ್ತಾ ಇತ್ತು. ಆವಾಗ ನಾನು ಎಕ್ಸ್ಟ್ರಾ ಇನ್ಕಮ್ ಏನಾದ್ರು ತಗೋಬೇಕು ಅಂತ ಹೇಳಿ ಸರ್ಚ್ ಮಾಡ್ತಿರುವಾಗ ನನಗೆ ಸಿಕ್ಕಿರುವಂತ ಒಂದು ಅದ್ಭುತವಾದಂತ ಅವಕಾಶ ಮೋದಿ ಕೇರ್ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಯಾಕಂತಂದ್ರೆ ನಾನ್ ಬಂದಿರುವಂತದ್ದು ಬಿಸ್ನೆಸ್ ಮಾಡ್ಬೇಕಂತಲ್ಲ, ಆಸ್ ಅ ಪ್ರಾಡಕ್ಟ್ ಯೂಸರ್ ಅಂತ ಬಂದೆ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಅನಿಸ್ತು. ಅಂಡ್ ಅದನ್ನ ನಾಲ್ಕು ಜನರಿಗೆ ಕ್ವಾಲಿಟಿ ಬಗ್ಗೆ ಹೇಳ್ತಾ ಹೋದೆ. ಯಾವ ರೀತಿ ನಾನು ಬಿಸ್ನೆಸ್ ನಲ್ಲಿ ಬಂದು ನಂಗೆ ಗೊತ್ತಾಗ್ಲಿಲ್ಲ. ಅಂಡ್ ಜಸ್ಟ್ ಒಂದ್ 7 ರಿಂದ 8 ತಿಂಗಳಲ್ಲಿ ಇದನ್ನ ಎಲ್ಲರಿಗೂ ಶೇರ್ ಮಾಡ್ತಾ ಹೋದೆ. ನನ್ ಜೊತೆ ತುಂಬಾ ಜನರು ಬರ್ತಾ ಹೋದ್ರು. ಅಂಡ್ ಸಡನ್ಲಿ ಆ ಟೈಮ್ ನಲ್ಲಿ ಇನ್ನು ಸ್ಕೂಲ್ ಪಾರ್ಟ್ ಟೈಮ್ ನಲ್ಲಿ ಮಾಡ್ತಾ ಇದ್ದೆ, ಸ್ಕೂಲ್ಗೂ ಕೂಡ ಹೋಗ್ತಿದ್ದೆ. ಅಂಡ್ ಒಂದು ಸಿಚುವೇಶನ್ ಇಂಥದ್ ಬಂತು. ಏನಪ್ಪಾ ಅಂತ ನನ್ನ ಹೆಲ್ತ್ ಕಂಪ್ಲೀಟ್ ಆಗಿ ಅಪ್ಸೆಟ್ ಆಯ್ತು. ಕಂಪ್ಲೀಟ್ ಆಗಿ ಅಪ್ಸೆಟ್ ಆದ್ಮೇಲೆ ಸ್ಕೂಲ್ ನಲ್ಲಿ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಬಟ್ ತುಂಬಾ ಟೆನ್ಷನ್ ಅಲ್ಲಿ ಇದೆ. ಯಾಕಂದ್ರೆ ಮೋದಿಕೇರ್ ನಲ್ಲಿ ಜಸ್ಟ್ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಬರ್ತಿರುವಂತ ಇನ್ಕಮ್ ಚಿಕ್ಕದಿತ್ತು. 96 ರೂಪಾಯಿ ಫಸ್ಟ್ ಮಂತ್ ಚೆಕ್ ಆದ್ರೆ ಅಲ್ಲಿಂದ 1300 ರೂಪಾಯಿ 1500 ರೂಪಾಯಿ ಈ ತರ ಇತ್ತು. ಒಂದು 8 ತಿಂಗಳು ಮಾಡಿರುವಂತ ಎಫರ್ಟ್ ಎಷ್ಟು ದೊಡ್ಡ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದು ನಾನು ನಿಮ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. 12 ವರ್ಷ ಕೆಲಸ ಮಾಡಿದೆ. ಅಲ್ಲೇ ಒಂದ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದ್ಮೇಲೆ ಸ್ಕೂಲ್ ನಿಂದ ಬೇಡ ಅಂತ ಹೇಳಿ ಬಿಡಿಸ್ಬಿಟ್ರು. ಬಟ್ ಇಲ್ಲಿ ಕೇವಲ ಒಂದು 8 ರಿಂದ 9 ತಿಂಗಳ ಕೆಲಸ ಮಾಡಿದ್ರ ರಿಸಲ್ಟ್ ನಾನು ಆ ಮಂತ್ ನಲ್ಲಿ ತುಂಬಾ ಸಫರ್ ಆಗಿದೆ. ಜಾಬ್ ಹೋಯ್ತು, ಟೀಚರ್ ಜಾಬ್ ಹೋಯ್ತು, ಇನ್ ಮನೆ ಹೇಗ್ ನಡ್ಸೋದು, ಬರ್ತಿರುವಂತ 10,000 ರೂಪಾಯಿ ಕೂಡ ಹೋಯ್ತಲ್ಲ ಅಂತ ಹೇಳಿ ಟೆನ್ಷನ್ ನಲ್ಲಿ ಇದ್ದಾಗ ನನಗೆ ಅದೇ ತಿಂಗಳು ಮೋದಿಕೇರ್ ನಿಂದ ಬಂದಿರುವಂತ ಹೈಯೆಸ್ಟ್ ಚೆಕ್ 72,000 ರೂಪಾಯಿ. ಫಸ್ಟ್ ಹೈಯೆಸ್ಟ್ ಚೆಕ್, ಅದು ಕೂಡ ಪವಿತ್ರ ಮೇಡಮ್ ಅವ್ರ ಕಾರ್ ಸೆಲೆಬ್ರೇಷನ್ ದಿನ ಬಂದಿರುವಂತದ್ದು. ವೆರಿ ಮೆಮೊರೇಬಲ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಗೊತ್ತಾಯ್ತು ಪವರ್ ಎಲ್ಲಿದೆ, ಇನ್ಕಮ್ ಪಡ್ಕೋಬೇಕು, ನಾವು ದುಡ್ಡನ್ನ ಎಲ್ಲಿಂದ ಪಡ್ಕೋಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಫುಲ್ ಟೈಮ್ ಮೋದಿಕೇರ್ ಅನ್ನ ಮಾಡ್ಕೊಂಡೆ. ಅಲ್ಲಿಂದ ಜರ್ನಿ ಸ್ಟಾಪ್ ಆಗ್ಲಿಲ್ಲ. ಇನ್ಕಮ್ ಹೈ ಆಗ್ತಾ ಆಗ್ತಾ ಬಂತು. ಇವತ್ತು ಮೋದಿಕೇರ್ ನಿಂದ ನಾನ್ ನೋಡ್ಬೋದು, ಒಂದ್ 8 ವರ್ಷದಿಂದ ಸ್ಕೂಲ್ ನಲ್ಲಿ ಟೀಚರ್ ಅದಾಗ ಸ್ಕೂಟಿ ತಗೋಬೇಕು ಅಂತ ಕನಸು ಕಾಣ್ತಾ ಇದೆ. ಬಟ್ ಯಾವ್ದು ಕೂಡ ನಿಜ ಆಗ್ಲಿಲ್ಲ. ಯಾಕಂದ್ರೆ 1,000 ರೂಪಾಯಿ ಉಳಿಸೋದಕ್ಕೂ ನನ್ ಕಡೆಯಿಂದ ಆಗ್ತಿರ್ಲಿಲ್ಲ. 100 ರೂಪೀಸ್ ನ 1 ಮಂತ್ ನ ಕ್ಯಾರಿ ಮಾಡ್ತಾ ಇದ್ದೆ. ಬಟ್ ಅಂತ ಸಮಯದಲ್ಲಿ ಮೋದಿಕೇರ್ ನಲ್ಲಿ ಕೇವಲ ನಾನು ವರ್ಕ್ ಮಾಡ್ತಿರುವಂತದ್ದು 3-3.5 ವರ್ಷ ಆಯ್ತು. ಅದರ ರಿಸಲ್ಟ್ ಏನಪ್ಪಾ ಅಂತಂದ್ರೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವತ್ ನಾನ್ ತಗೋತಿರುವಂತ ಇನ್ಕಮ್ 1,67,000 ರೂಪಾಯಿ. ಅದರ ಜೊತೆ 13 ಲಕ್ಷದ ಹೊಂಡಾ ವೆನ್ಯೂ ಕಾರ್ ಕೂಡ ಅಚೀವ್ ಮಾಡ್ಕೊಂಡಿದೀನಿ. ಅಷ್ಟೇ ಅಲ್ಲ, ಬೇರೆ ದೇಶಕ್ಕೆ ಹೋಗ್ಬೇಕು, ಬೇರೆ ದೇಶ ಅಲ್ಲ, ಬೇರೆ ನಮ್ಮ ಒಂದು ಸ್ಟೇಟ್ ಹೋಗ್ಬೇಕಾದ್ರೆ ದುಡ್ಡೆಲ್ಲ ಖರ್ಚಾಗುತ್ತೆ ಅಂತಿರುವಾಗ ಫ್ರೀ ಆಫ್ ಕಾಸ್ಟ್ ನಿಂದ ಕೂಡ ಮಲೇಷ್ಯಾ ಟ್ರಿಪ್ ಅನ್ನು ಕೂಡ ಮಾಡ್ಕೊಂಡ್ ಬಂದಿದೆ. ಡ್ರೀಮ್ ಇತ್ತು ಏರೋಪ್ಲೇನ್ ಅಲ್ಲಿ ಹತ್ಬೇಕು ಅಂತ ಹೇಳಿ. ಬಟ್ ನಾನೊಬ್ಳೆ ಬಟ್ ನನ್ನ ಟೀಮ್ 18 ಜನರ ಜೊತೆ ನಾನು ಮಲೇಷ್ಯಾ ಟ್ರಿಪ್ಪಿಗೆ ಹೋಗಿ ಬಂದಿದ್ದೀನಿ. ತುಂಬಾ ಖುಷಿ ಏನಾಗುತ್ತೆ ಅಂತಂದ್ರೆ ಟೀಮ್ ನಲ್ಲಿ ಸ್ಕೂಲ್ ನಲ್ಲಿ ಒಂದ್ ಕ್ಲಾಸಿಂದ ಇನ್ನೊಂದ್ ಕ್ಲಾಸಿಗೆ ಮಕ್ಕಳನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೆ. ಬಟ್ ಇಲ್ಲಿ ಕೆಲವು ಜನರ ಜೀವನವನ್ನ 1 ಲಕ್ಷ ತಗೊಂಡಿರೋದಲ್ಲ, ಟೀಮ್ ನಲ್ಲಿ 2 ಲಕ್ಷಾಧಿಪತಿ